ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ದುಗನೂರು ಗ್ರಾಮದಲ್ಲಿ ಅಖಿಲ ಭಾರತ ಶಿಕ್ಷಾ ಸಮಾಗಮ ವರ್ಚುವಲ್ ಮೂಲಕ ಉದ್ಘಾಟಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ. ಗಾರಲದಿನ್ನಿಯಲ್ಲಿ ಪಟ್ಟ ಭೂಮಿ ಕಬಳಿಸಲು ಪ್ರಯತ್ನ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಪೊಲೀಸರು. ಸ್ವಾಮಿದಾಸ ಕುರುಡಿ ಆರೋಪ. ಅಬಕಾರಿ ಇಲಾಖೆ ಅಧಿಕಾರಿಗಳು ನಿಯಮ ಬಾಹಿರ ಮದ್ಯ ಮಾರಾಟ ಮಾಡುವುದನ್ನು ತಡೆಯುವಲ್ಲಿ ವಿಫಲ. ಎನ್ಎಂ ಮೈತ್ರಿಕರ್ ಆರೋಪ. ಸನ್ನಿ ರೋನಾಲ್ಡ್ ಗಡಿಪಾರು ಕಾನೂನು ಬಾಹಿರ, ರವಿ ಬೋಸರಾಜ್ ಒತ್ತಡ, ವಿಶ್ವನಾಥ್ ಬಲ್ಲಿದವ ಆರೋಪ. ಪಟೇಲ್ ರಸ್ತೆಯಲ್ಲಿ ಸಿಲಿಂಡರ್ಗೆ ಬೆಂಕಿ, ತಪ್ಪಿದ ಭಾರೀ ಅನಾಹುತ. ಗೃಹ ಉಪಯೋಗಿ ಉತ್ಪನ್ನಗಳನ್ನು ತಯಾರಿಸುವ ಕುರಿತು 1 ದಿನದ ಕಾರ್ಯಾಗಾರ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಯರಮರಸ್ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಗಿರಿಸುಗೂರು ವತಿಯಿಂದ ಅಖಿಲ ಭಾರತ ಶಿಕ್ಷಾ ಸಮಾಗಮ ಕಾರ್ಯಕ್ರಮವನ್ನು ತಾಲೂಕಿನ ದುಗನೂರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ವರ್ಚುವಲ್ ಮೂಲಕ ಮಾತನಾಡಿದರು. भारत की QS वर्ल्ड यूनिवर्सिटी रैंकिंग्स में जबरदस्त प्रगति हुई है। QS एशिया रैंकिंग्स 2025 में भी भारत ने बढ़त बनाई है। कॉलेज अब सिर्फ पढ़ाई के नहीं, इनोवेशन के लॉन्च पैड बने हैं। 16,000 प्लस इनोवेशन काउंसिल्स नई सोच को नया बिजनेस बना रहे हैं और शिक्षक नई ट्रेनिंग ये तो शुरू हुई है, अब रुकना नहीं, पीछे मुड़ना नहीं। लक्ष्य है आत्मनिर्भर और विकसित भारत। सीखना जारी है, भविष्य की तैयारी है। ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್, ಡಯಟ್ ಪ್ರಾಚಾರ್ಯ ಆರ್ ಇಂದಿರಾ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಡಾಕ್ಟರ್ ಈರಣ್ಣ ಕೋಸಗಿ, ಚಂದ್ರಶೇಖರ್ ಭಂಡಾರಿ ಸೇರಿದಂತೆ ಶಾಲಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರ ಒತ್ತಡದಿಂದ ಯರಗೇರ ಸಿಪಿಐ ಮತ್ತು ಪಿಎಸ್ಐ ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೂರು ನೀಡಿದರೂ ಕೇಸ್ ದಾಖಲಿಸುತ್ತಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಜಿಲ್ಲಾಧ್ಯಕ್ಷ ಸ್ವಾಮಿದಾಸ್ ಜಗಡಿ ಕುರುಡಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ ಸರ್ವೆ ನಂಬರ್ 308, 311, 312ರಲ್ಲಿರುವ 62 ಎಕರೆ ಜಮೀನು ಸುಭದ್ರಾದೇವಿ ಬಸವರಾಜ ಗೌಡ ಮಟಮಾರ್ ಇವರಿಗೆ ಸೇರಿದೆ. ಹೆಚ್ಚುವರಿ ಭೂಮಿ ಎಂದು ಗುರುತಿಸಿದಿಂದ ನ್ಯಾಯಾಲಯದ ಮೊರೆ ಹೋಗಿ ಜಮೀನು ಮರಳಿ ಪಡೆಯಲಾಗಿದೆ. ಪಹಣಿ ಸೇರಿದಂತೆ ಪಟ್ಟ ಜಮೀನಾಗಿದ್ದರೂ ಕೆ ಯಲ್ಲೇಶ್ ನಾಯಕ್, ಪಿ ಈರೇಶ್ ನಾಯಕ್, ಕೆ ಭೀಮೇಶ್, ಎಂ ಬಸವರಾಜ್, ಶಿವರಾಜ್, ಜಗ್ಗ ನರಸಿಂಹ, ಹುಸೇನಿ, ಮಲ್ಲೇಶ್, ಕೆ ವೆಂಕಟೇಶ್ ಸೇರಿ 11 ಜನರು ದೌರ್ಜನ್ಯದಿಂದ ಒತ್ತುವರಿ ಮಾಡಿ ಜಮೀನು ಕಬ್ಜಾ ಮಾಡಿಕೊಂಡಿದ್ದಾರೆ. ಈ ಮುಂಚೆ ಜಮೀನು ಸಾಗುವಳಿ ಮಾಡಲು ಲೀಸ್ ನೀಡಿದ್ದರಿಂದ ಭೂಮಿಯನ್ನು ಬಿಟ್ಟುಕೊಡುತ್ತಿಲ್ಲ. ಈ ಕುರಿತು ಯರಗೇರ ಸಿಪಿಐ ಮತ್ತು ಪಿಎಸ್ಐ ಇವರಿಗೆ ಭೇಟಿ ಮಾಡಿ ದೂರು ನೀಡಲಾಗಿತ್ತು. ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಯಾವುದೇ ಕ್ರಮವಾಗದೇ ಇರುವುದರಿಂದ ಎಸ್ಪಿಯವರನ್ನು ಭೇಟಿ ಮಾಡಿ ಮನವಿ ಮಾಡಿದಾಗ ಅವರು ಸಹ ಫೋನ್ ಕರೆ ಮಾಡಿ ಭೂಮಿ ಕಬ್ಜಾ ಮಾಡಿಕೊಡುವಂತೆ ಸೂಚನೆ ನೀಡಿದರು. ಇವರು ಜಮೀನುಗಳಲ್ಲಿ ಅಕ್ರಮವಾಗಿ ಬೇರೆಯವರು ಸವಾಲು ಮಾಡ್ತಾ ಇದ್ದಾರೆ. ಇವರು ಪಟ್ಟವನ್ನು ಇದ್ದರೂ ಸಹ ಇವ್ರಿಗೆ ಸವಾಲು ಮಾಡೋಕ್ಕೆ ಅವರು ಬರ್ತಾ ಇಲ್ಲ. ಹಾಗಾಗಿ ಮತ್ತು ನಾವು 2-3 ಸಲ CBI ಸಾಹೇಬರಿಗೂ ಮತ್ತು PSI ಸಾಹೇಬರಿಗೂ ನಾವು ಈ ಥರ ಇದೆ ಅಂತೇಳಿ ಬೇರೆಯವರು ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ತಿಳಿಸಿದ್ರಿಂದ ಅವರು ನಮಗೇನೋ ರೆಫರೆನ್ಸ್ ಮಾಡ್ತಾ ಇಲ್ಲ ಅಂತೇಳಿ ನಮಗೆ ತಿಳಿದು ಬಂದಿದೆ. ಅದಕ್ಕಾಗಿ ಪೊಲೀಸರು ಹಾಗಾಗಿ ಅವರೆಲ್ಲ ಇದು ಮಾಡ್ತಾ ಇಲ್ಲ.
ಸರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬೆಟ್ಟಾದರೂ ಕೂಡ ಅವರು ಫೋನ್ ಮುಖಾಂತರ ಆದರೂ ಸ್ವಜಾತಿರಾಗಿದ್ದರಿಂದ ಗ್ರಾಮೀಣ ಶಾಸಕರು ಪೊಲೀಸರ ಮೇಲೆ ಒತ್ತಡ ಹಾಕಿ ಕೇಸ್ ದಾಖಲಾಗದಂತೆ ತಡೆದಿದ್ದಾರೆ. ಕೂಡಲೇ ನ್ಯಾಯ ಒದಗಿಸುವಂತೆ 30ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಪ್ರೊಟೆಕ್ಷನ್ ಕೊಡೆ ಅಂತ ಆದರೂ ಸಿಪಿಎಂ ಮತ್ತು PSF ಅವರು ನೆಗ್ಲಿಜೆನ್ಸಿ ಮಾಡಿ ರಾಜಕೀಯ ಒತ್ತಡದಿಂದ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಯಾರು ರಾಜಕೀಯ ಒತ್ತಡದಿಂದ ಗದ್ದಲ ಬಸವನಗೌಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಥರ ದೌರ್ಜನ್ಯ ಮಾಡ್ತಿರೋದು ಈ ಮಹಿಳಾ ಹಿರಿಯ ನಾಗರಿಕರ ಮೇಲೆ ಇದು ನಮ್ಮ ಕಂಡಿದೆ. ಪಟ್ಟಭೂಮಿಯವರು ಕಾರ್ಯಕ್ರಮ ಮತ್ತು ಪಟ್ಟಭೂಮಿಯವರು ಮತ್ತು ಇವರು ಆ ಭೂಮಿಯಲ್ಲಿ ಸಾಗುವಳಿ ಮಾಡಲಿಕ್ಕೆ ಅವರು ಕೊಡ್ತಾ ಇದ್ದಾರೆ. ಬಸವರಾಜಗೌಡ ಮಾತನಾಡಿ, ಕಂದಾಯ ಇಲಾಖೆ ಎಲ್ಲ ದಾಖಲೆಗಳು ಇದ್ದರೂ ಕೂಡ ದೌರ್ಜನ್ಯದಿಂದ ಭೂಮಿಯನ್ನು ಕಬ್ಜಾ ಮಾಡಲಾಗಿದೆ. ಜಮೀನಿಗೆ ಹೋಗಲು ಬಿಡುತ್ತಿಲ್ಲ. ಪಿತಾರಿತ ಆಸ್ತಿಯನ್ನು ಉಳಿಸಿಕೊಳ್ಳಲು ಅಡ್ಡಿಯಾಗುತ್ತಿದೆ. ಪೊಲೀಸರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ನ್ಯಾಯ ಒದಗಿಸಬೇಕೆಂದರು. ಕಂಪ್ಲೇಂಟ್ ಕೊಡ್ತೀವಿ, ಮತ್ತು FIR ಮಾಡಿ ಅವ್ರನ್ನ ಸಾಗುವಳಿ ಮಾಡೋಕ್ಕೆ ಅನುಕೂಲ ಮಾಡಿಕೊಡುವಂತೆ ಮಾಡ್ತೀವಿ. ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆದ ನಂತರ ನಾವು SP ಸಾಹೇಬರು 3 ತಿಂಗಳ ಹಿಂದೆ 1 ಸಲ ಅಲ್ಲ 2 ಸಲ ಅವರು ಇದು ಮಾಡಿದ್ವಿ. ಅವ್ರು ಫೋನ್ ಮುಖಾಂತರ ಏನು ಮಾಡಿದ್ರು ಅಂತಂದರೆ CPI ನಿಂಗಪ್ಪ ಸಾಹೇಬ್ರಿಗೆ ಇವು ಸ್ವಲ್ಪ ಒದಗಿಸ್ಕೊಡ್ರಿ, ಅವ್ರು ಏನೈತೆ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿದ್ದೇನೋ ಇದು ಮಾಡಿರಿ. ಆ್ಯಂಡ್ ಅವ್ರು ಏನಂತ ಹೇಳಿದ್ರು, ಅವ್ರ ಪಾಣಿಗಳು ಬಂದ ಮೇಲೆ ಅಂತೂ ಇದು ದೌರ್ಜನ್ಯ ಮಾಡ್ದಂಗೆ ಆಗ್ತದೆ, ಸ್ವಲ್ಪ ಇತ್ಯರ್ಥ ಮಾಡಿಕೊಡ್ರಿ ಅಂತ ಹೇಳಿದರು ಮುಖಾಂತರ. ಆದರೂ ಅವರು ಮಾಡಿಕೊಡ್ತೀವಿ ಅಂತ ಒಂದು 2-3 ಸಲ ನಮ್ಮ ಮುಂದೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರು. ಆದಮೇಲೆ ನಮ್ಗೆ ಏನಂತ ತಿಳಿತಂತಂದರೆ ರಾಜಕೀಯ ಒತ್ತಡಲಿಂತ ಇವ್ರು ಏನಂತಂದರೆ ಗದ್ದೆ ಪ್ರೆಷರ್ಲಿಂತ ಇವರು ಇದನ್ನು ಮುಂದೆ ಹೋಗ್ತಾ ಇದ್ದಾರೆ, ನಮ್ಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಸೊ ನಾವು ಎಲ್ಲ ಪ್ರೆಸ್ ಮುಖಾಂತರ ಅಲ್ಲ ಅವ್ರ ಪ್ರೆಷರ್ಲಿಂದ ಇವರು ಏನಿಲ್ಲ ಸರ್. ಅವ್ರು ಏನಂತಂದ್ರೆ ಅವರು ಏನಂತಂದರೆ ಅವ್ರು ಬ್ಯಾಡ್ರು ಇವರು ಬ್ಯಾಡ್ರು ಅಂತ ಅವರು ಅಪ್ರೋಚ್ ಆಗಿ ಇದಂತ ನಾವು ಕೇಳಿದ್ವಿ. ಬೇಡಲ್ಲ ಅಲ್ಲ ನೀವು ನಮ್ದು ಒಂದು ಇದು ಅನಿಸುತ್ತೆ. ಅದು ಇಲ್ದಿದ್ರೆ ಕ್ಲಿಯರ್ ಕಟ್ ಪೇಪರ್ಸ್ ಪಾಂಡಿಗಳು ಇದ್ದಾವ, ಎಲ್ಲ ಐತೆ. ಇದು ಪಟ್ಟಭೂಮಿ ಮೊದಲಿಂದಲೂ ಪಟ್ಟಭೂಮಿನೇ ಐತೆ. ವಿನಾಕಾರಣ ಲ್ಯಾಂಡ್ ಸೇವಿಂಗ್ಸ್ನಲ್ಲಿ ಎಕ್ಸಸ್ ಅಂತ ಮಾಡಿದ್ರು ನಾವು ಕೋರ್ಟ್ ಹೋಗಿದ್ದು ನಿಜ, ಕೋರ್ಟ್ನಿಂದ ಅದು ಸ್ಮ್ಯಾಶ್ ಆಗಿದ್ದು ನಿಜ. ಅವೆಲ್ಲ ಪೇಪರ್ಸ್ನೆಲ್ಲ ಕೊಡ್ತೀವಿ. ಇದು ಎಲ್ಲ ಆದಮೇಲೆ ಒಂದು ಪೀಪಲ್ಸ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಏನಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬ್. ಈ ಸಂದರ್ಭದಲ್ಲಿ ಮಹಾಂತೇಶ್ ಮಿತ್ರ, ಮದನಕುಮಾರ್ ಮಿತ್ರ, ಪಾರ್ವತಮ್ಮ, ಪ್ರಾಣೇಶ್ ಸ್ವಾಮಿ ಇದ್ದರು. ಅಬಕಾರಿ ಇಲಾಖೆಯ ಅಧಿಕಾರಿಗಳ ವೈಫಲ್ಯದಿಂದ ನಗರದಲ್ಲಿ ನಿಯಮ ಮೀರಿ ಮದ್ಯ ಮಾರಾಟ, ಅವ್ಯಾಹತವಾಗಿ ಮಾರಾಟಕ್ಕೆ ಅವಕಾಶ ನೀಡಲಾಗುತ್ತಿದ್ದು ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ NM ಮೈತ್ರಿಕರ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, CL 2ರಿಂದ ಹಿಡಿದು CL 7ರವರೆಗೆ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ನಿಯಮಗಳನ್ನು ಮೀರಿ ಮದ್ಯ ಮಾರಾಟವಾಗುತ್ತಿದೆ. ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ವಲಯ ನಿರೀಕ್ಷಕರಾದ ಹನುಮಂತು ಗುತ್ತೇದಾರ ಮತ್ತು ಕವಿತಾ ಇವರು ಕ್ರಮಕ್ಕೆ ಮುಂದಾಗಿಲ್ಲ. ನಗರದಲ್ಲಿ ಬೆಳಗ್ಗೆ 6 ಗಂಟೆಗೆ ಮದ್ಯ ಮಾರಾಟ ಪ್ರಾರಂಭವಾಗುತ್ತಿದೆ. ತೆಲಂಗಾಣ, ಆಂಧ್ರ ಪ್ರದೇಶದಿಂದ ನಿತ್ಯವೂ ರೈಲು ಮುಖಾಂತರ CH ಪೌಡರ್ ಮದ್ಯ ಸರಬರಾಜು ಆಗುತ್ತಿದೆ. CL 7 ಪರವಾನಗಿ ಪಡೆದ ಶ್ರೀರಂಗ ಲಾಡ್ಜಿಂಗ್ ಮತ್ತು ಬೋರ್ಡಿಂಗ್ ಸೇರಿದಂತೆ ಅನೇಕ ಸನದುದಾರರು ಗ್ರಾಹಕರಿಗೆ ಟೇಬಲ್ ಮೇಲೆ ಮದ್ಯ ಸೇವನೆ ಅವಕಾಶ, ಹೊರಗಡೆ ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರಿ ಕಚೇರಿಗಳ ಬಳಿಯೇ ಮದ್ಯದಂಗಡಿಗಳ ಸ್ಥಳಾಂತರಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಅವಕಾಶ ನೀಡುತ್ತಿದ್ದಾರೆ. ಅಬಕಾರಿ ಆಯುಕ್ತರಿಗೆ ಲಿಖಿತ ದೂರು ನೀಡಿದರೂ ಕ್ರಮವಾಗುತ್ತಿಲ್ಲ. ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಹಾಕಿದರೂ ಮಾಹಿತಿ ನೀಡದೆ ಹಿಂಬರಹ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ. ಇಂದು ಗೌರ್ಮೆಂಟ್ ಬಂದಿದ್ದಂಗೆ ಗ್ರಾಹಕರಿಗೆ ಕೊಡಬೇಕು. ಅದು ಸೀಲು ಹೊಡಿಬಾರ್ದು ಮತ್ತು ಟೇಬಲ್ ವ್ಯವಸ್ಥೆಯನ್ನು ಮಾಡಬಾರ್ದು. ಅದು ಆ ವ್ಯವಸ್ಥೆ ಎಲ್ಲ ವೈನ್ ಶಾಪ್ಗಳಲ್ಲಿ, CL 2 ವೈನ್ ಶಾಪ್ಗಳಲ್ಲಿ, ಎಲ್ಲ ವೈನ್ ಶಾಪ್ಗಳಲ್ಲಿ ನಡೀತಾ ಇದೆ ರಾಜಾರೋಷವಾಗಿ. ಇದಕ್ಕೆಲ್ಲ ಅಧಿಕಾರಿಗಳ ಕುಮ್ಮಕ್ಕು ಒಂದು. ಎರಡನೇದೇನೆಂದರೆ CL 7ರಲ್ಲಿ ಒಂದು ಲಾಡ್ಜ್ಗೆ ಸಂಬಂಧಪಟ್ಟಿದ್ದು ಆ ಲಾಡ್ಜ್ನಲ್ಲಿ ಇರುವಂಥ ಗ್ರಾಹಕರಿಗೆ ಮಾತ್ರ ಮದ್ಯ ಸರಬರಾಜು ಮಾಡಬೇಕು. ಆ ಒಂದು CL 7ರಲ್ಲಿ ಎಲ್ಲ ಹೊರಗಿನ ಬಂದವರು ಅಲ್ಲಿ ಮದ್ಯ ಸ್ವೀಕಾರ ಮಾಡ್ಬೋದು. ಮತ್ತು ಯಾರಾದರೂ ಅವರು ಅಲ್ಲಿ
ಅವರಿಗೆ ಎಲ್ಲ ವ್ಯವಸ್ಥೆನೂ ಇರ್ತದೆ. ಅದು ಲಾಡ್ಜಲ್ಲಿರುವಂಥವ್ರಿಗೆ ಮಾತ್ರ ತಂಗಿರುವಂಥವ್ರಿಗೆ ಮಾತ್ರ ಅದು ಅಲ್ಲಿ ವ್ಯವಸ್ಥೆ ತರಿಸ್ಬೇಕು. ಅದು ಎರಡನೇ ತಪ್ಪು. ಮೂರನೇದೇನೆಂದರೆ ಇಲ್ಲಿ ಟೋಟಲಿ ನಮ್ಮ ಆಂಧ್ರ ತೆಲಂಗಾಣಕ್ಕೆ ನಮ್ಮ ರಾಯಚೂರಿಂದನೇ, ಯಾಕಂದರೆ ಇಲ್ಲಿ ನಿಯರೆಸ್ಟ್ ಆಗಿದ್ದ ಕಾರಣ ಹತ್ರ ಇರೋ ಕಾರಣ ಈ ಕಡೆ 20 ಕಿಲೋಮೀಟ್ರು, ಈ ಕಡೆ ಒಂದು 50-40 ಕಿಲೋಮೀಟ್ರ್. ಅದು ಈ ಒಂದು ತಾಣಗಳಿಗೆ ಇಲ್ಲ ರಾಯಚೂರಿನಿಂದ ಟ್ರೈನ್ಗಳ ಮುಖಾಂತರ ಹೋಗ್ತದೆ. ಅದು ಇವರು ಕುಮ್ಮಕ್ಕೆ ಇದು ಎಲ್ಲ ಅವ್ರಿಗೆಲ್ಲ ಈ ವಿಷಯ ಎಲ್ಲ ಗೊತ್ತಿದ್ದನ್ನೇ. ಇದು ಯಾವುದು ಹೊಸದೇ ಅನ್ನೋದು ಅವರಿಗೆ ನಾನು ಹೇಳೋದು. ಅವರು ಅವರಲ್ಲಿ ಏನು ನಡೀತಾ ಇರತಕ್ಕಂಥ ಪಾಯಿಂಟ್ ಅಂಶಗಳೇ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು. ಎರಡನೇದು, ಇಲ್ಲಿ ಅವರು ಮುಖ್ಯವಾಗಿ ಯಾವುದೇ ಒಂದು ಪರಿಶೀಲನೆ ಮಾಡಬೇಕಂದ್ರೆ ನಾವು ಪರಿಶೀಲಿಸಿದ್ದೀವಿ ಅಂತ ಅಂತಾರೆ. ಲಾಸ್ಟ್ ಟೈಮು ಒಬ್ಬ ಉನ್ನತಾಧಿಕಾರಿ ಇವರು ಬೆಳಗಾವಿ ಅಪರ ಆಯುಕ್ತರು ಬಂದಿದ್ರು. ಅವ್ರ ಮುಂದೆ ನಾನು ರೈಟಿಂಗಲ್ಲಿ ಹೋಗಿ ಸರ್ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವರೇ ಅವ್ರನ್ನ ಇಂಡೈರೆಕ್ಟ್ ಆಗಿ ಬೆಂಬಲಿಸಿ ಇಲ್ಲ ಕೇಸ್ ಮಾಡಿದ್ದಾರೆ. ಹೌದು ಸರ್, ಕೇಸ್ ಮಾಡ್ಯಾರ. ಎಷ್ಟು ಕೇಸ್ ಮಾಡ್ಯಾರ, ಯಾವಾಗ ಮಾಡ್ಯಾರ? ಕೂಡಲೇ ಜಿಲ್ಲಾಡಳಿತ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮದ್ಯ ಮಾರಾಟ ನಿಯಮ ಪಾಲಿಸಲು ನಿರ್ದೇಶಿಸಬೇಕೆಂದರು. ಈಗ ಜಾಹೀರಾತು. ಒಬ್ಬ ರಾಜ, ಇನ್ನೊಂದು ಅವನೊಬ್ಬ ರಾಜ, ಮುಂದೂನು ಇರುತ್ತಾನೆ ರಾಜ. ಆಜ ಆಜ ಲಂಡ ಸಾಜ. ಹಿಡ್ಕೊಂಡ್ ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಕಾಪಾಡಿ ನನ್ನ ನೀವೇ, ನಾನಿನ್ನು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು, ನೆಟ್ಟು ಹೇಳುವೆ ಬಾವುಟವನ್ನು. ಒಟ್ಟು ಕನ್ನಡದ ಮಾವುತ ನಾನು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನೀವೇ ನಂಗೆ ಹೆಸರಿಟ್ಟವರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನೀವೇ ನಂಗೆ ಹೆಸರಿಟ್ಟವರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಬಡವರ ಮತ್ತು ಜನಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಿದ ಸನ್ನಿ ರೋನಾಡ್ ಇವರನ್ನು ಸುಪ್ರೀಂ ಕೋರ್ಟ್ ಸೂಚನೆಗಳನ್ನು ಉಲ್ಲಂಘಿಸಿ ಸಹಾಯಕ ಆಯುಕ್ತರು, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಇವರ ಒತ್ತಡದ ಮೇರೆಗೆ ಸಹಾಯಕ ಆಯುಕ್ತರು ಗಡೀಪಾರು ಆದೇಶ ಹೊರಡಿಸಿರುವುದು ಖಂಡನೀಯವೆಂದು ಭೀಮ್ ಆರ್ಮಿ ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬನ್ನಿದವ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಗಡೀಪಾರು ಮಾಡುವ ಮುನ್ನ ನೋಟಿಸ್ ನೀಡಿ ನಿಗದಿತ ಪ್ರಕ್ರಿಯೆ ನಡೆಸುವಂತೆ ಸೂಚಿಸಿದೆ. ಆದರೆ ಯಾವುದೇ ಗಂಭೀರ ಆರೋಪಗಳು ಇಲ್ಲದೆ ಇದ್ದರೂ ಗಡೀಪಾರಿಗೆ ಆದೇಶ ಮಾಡಲಾಗಿದೆ. ಸನ್ನಿ ರೋನಾಡ್ ಮೇಲೆ 8 ಪ್ರಕರಣಗಳು ದಾಖಲಾಗಿದ್ದು 7 ಪ್ರಕರಣಗಳಲ್ಲಿ ನ್ಯಾಯಾಲಯ ಖುಲಾಸೆಗೊಂಡಿದ್ದಾರೆ. ಇನ್ನೊಂದು ಪ್ರಕರಣ ನ್ಯಾಯಾಲಯದ ವಿಚಾರಣಾ ಹಂತದಲ್ಲಿದೆ. ಆದರೂ ಸಹಾಯಕ ಆಯುಕ್ತ ಗಜಾನನ ಬಾಲೆ ತಪ್ಪು ಮಾಹಿತಿ ಆಧರಿಸಿ ಗಡೀಪಾರಿಗೆ ಆದೇಶ ಮಾಡಿರುವುದು ರಾಜಕೀಯ ಒತ್ತಡ ಎಂಬ ಸಂಶಯವಿದೆ. ಕೂಡಲೇ ಗಡೀಪಾರು ಆದೇಶ ಹಿಂಪಡೆಯಬೇಕೆಂದರು. ಗಡೀಪಾರನ್ನ ಆದೇಶಿಸಿ ಆದೇಶ ಹೊರಡಿಸಿರ್ತಾರೆ. ಇದು ಸರ್ವೋಚ್ಚ ನ್ಯಾಯಾಲಯದ ನಿಯಮಾವಳಿ ಪ್ರಕಾರ ಇದು ತಪ್ಪಾಗಿರುತ್ತದೆ. ಆ ಕಾರಣ ಈಗ ಇತ್ತೀಚೆಗೆ ನಡೆದ ಒಂದು ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೂಡ ಗಡೀಪಾರು ಆದೇಶ ಮಾಡೋದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ಎಂದು ಹಲವು ಪ್ರಕರಣಗಳಲ್ಲಿ ಆಗಲೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದಾದ ನಂತರ ಗಡೀಪಾರು ಮಾಡೋದು ಸಂವಿಧಾನದ 19(1)(d) ಪ್ರಕಾರ ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಂತಾಗುತ್ತದೆ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದಾದ ನಂತರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 58 ಅಡಿಯಲ್ಲಿ ಯಾವುದೇ ವ್ಯಕ್ತಿ ಗಡೀಪಾರು ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಬೇಕಂತ ಹೇಳಿದೆ. ಆ ವ್ಯಕ್ತಿಗೆ ಯಾಕೆ ನಿಮ್ಮನ್ನು ಗಡೀಪಾರು ಮಾಡಬೇಕು ಅಂತೇಳಿ ಆ ವ್ಯಕ್ತಿಗೆ ತಿಳಿಸ್ಬೇಕು. ಆನಂತರ ವ್ಯಕ್ತಿಯ ಅಹವಾಲನ್ನು ಯಾರು ಈ ಅಧಿಕಾರಿಗಳು ಕೇಳಬೇಕಂತ ನಿಯಮನೇ ಇದೆ. ಏಕಾಏಕಿ ಪ್ರಕರಣ ದಾಖಲಾದ ತಕ್ಷಣವೇ ಗಡೀಪಾರು ಮಾಡುವ ಒಂದು ನಿಯಮ ಕಾನೂನು ಅಡಿಯಲ್ಲಿಲ್ಲ. ಆದರೆ ಇಲ್ಲಿ ನೋಡ್ತಾ ಸನ್ನಿ ರೋನಾಲ್ಡ್ ಅವರ ವಿಚಾರದಲ್ಲಿ ನೋಡ್ತಾ ಇದ್ದರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಒಂದು ಗಡೀಪಾರಾಗಿದೆ ಎಂದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಇತ್ತೀಚಿನ ದಿನಮಾನಗಳಲ್ಲಿ ಅವರು ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ವಕ್ಫ್ ವಿಚಾರದಲ್ಲಿ ಆಯಿತು, ಇನ್ನೊಂದಾಯ್ತು, ಆ ವಿಚಾರದಲ್ಲಿ ಬಡವರ ಪರವಾಗಿ ನಿಂತು ಧ್ವನಿ ಎತ್ತಿರ್ತಾರೆ. ಈ ಕಾರಣಕ್ಕೆ ಪ್ರಬಲವಾದವರು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನ ಗಡಿಪಾರು ಮಾಡಲಿಕ್ಕೆ ಸರ್ ಸ್ಪೆಸಿಫಿಕ್ ಆಗಿ ಈಗಿನ ರಾಜಕೀಯ ಬೆಳವಣಿಗೆ ನೋಡಿದ್ರೆ ನಮಗೆಲ್ಲ ಗೊತ್ತಾಗ್ಬೋದು. ಮುಂದಿನ ಸರ್ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹೆಸರು ಪ್ರಸ್ತಾಪ ಮಾಡಿ ಹೇಳ್ತೀವಿ. ರಾಜಕೀಯ ನಾಯಕರು ನಾವು ನಮ್ಗೆ ಅನುಮಾನಗಳಿರುವ ಕೆಲವೊಂದು ರಾಜಕೀಯ ಮುಖಂಡರಾದ ಈ ಸಂದರ್ಭದಲ್ಲಿ ಮೋಹನ್ ಬಲ್ಲಿದವ, ರಾಮು ಜಾಲಹಳ್ಳಿ, ದೀಪಕ್ ಭಂಡಾರಿ ಇದ್ದರು. ನಗರದ ಪಟೇಲ್ ರಸ್ತೆಯಲ್ಲಿ ಉದಯ್ ಕುಮಾರ್ ಎಂಬುವರ ಮನೆಯಲ್ಲಿ ಇಂದು ಬೆಳಗ್ಗೆ ಅಡುಗೆ ಮಾಡುವ ವೇಳೆ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಮನೆಯಲ್ಲಿರುವವರು ಕಚೋರಿ ಹಾಗೂ ಸಮೋಸ ತಯಾರಿಸುವ ವೇಳೆ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡಿದ್ದು, ಅದೇ ರೂಮ್ನಲ್ಲಿ 4 ತುಂಬಿದ ಗ್ಯಾಸ್ ಸಿಲಿಂಡರ್ಗಳಿಗೂ ಸಹ ಇದ್ದವು ಎಂದು ಹೇಳಲಾಗುತ್ತಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಅಡುಗೆ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. इंडियन का गोंद देते सर आज ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ಅನಾಹುತ ತಪ್ಪಿದ್ದು ಭಾರೀ ದುರಂತ ಸಂಭವಿಸುವ ಭೀತಿಯಿಂದ ಸ್ಥಳೀಯರು ದಿಗ್ಭ್ರಮೆಯಾದರು. ಸಭಾ ಎಂಟರ್ಪ್ರೈಸಸ್ ಮತ್ತು ಶ್ರೀ ಶಕ್ತಿ ಎಂಟರ್ಪ್ರೈಸಸ್ ಸಂಯುಕ್ತ ಆಶ್ರಯದಲ್ಲಿ ಗೃಹ ಉಪಯೋಗಿ ಉತ್ಪನ್ನಗಳನ್ನು ತಯಾರಿಸುವ ಕುರಿತು 1 ದಿನದ ಕಾರ್ಯಾಗಾರವನ್ನು ನಗರದ ತಾಜ್ ಫಂಕ್ಷನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಭಾ ಎಂಟರ್ಪ್ರೈಸಸ್ನ ಮುಖ್ಯಸ್ಥ ಸೈಯದ್ ಸಾದಿಕ್ ತಾತಾ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿಗಳಾಗಿ ಮತ್ತು ಸಬಲರಾಗಲು ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಾಗಾರದಲ್ಲಿ ವಿವಿಧ ಗೃಹ ಉಪಯೋಗಿ ವಸ್ತುಗಳನ್ನು ತಯಾರಿಸುವ ಯಂತ್ರಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಇದರಿಂದ ಮಹಿಳೆಯರು ಮನೆಯಲ್ಲಿಯೇ ಕೂತು ತಿಂಗಳಿಗೆ 25ರಿಂದ 30 ಸಾವಿರದವರೆಗೆ ಸಂಪಾದಿಸಬಹುದಾಗಿದೆ ಎಂದು ತಿಳಿಸಿದರು. तो ये तीनों आपको जो है जो फ्री वक्त रहता है उसने बदಲು ನಾವು ಸ್ಟಾರ್ಟಿಂಗ್ ಒಂದು ಸ್ಕ್ರಬ್ಬರ್ ಒಂದು ಬ್ರಷಸ್ ವಿತ್ ಮಸಾಲಾ ಪ್ಯಾಕಿಂಗ್ಸ್, ಅದರಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲೂ ಕೂಡ ನಾವು ಪ್ಯಾಕಿಂಗ್ ಅನ್ನೋದು ಮಾಡ್ಬೋದು. ಅದು ಯಾವ್ಯಾವ ಥರ ಅನ್ನೋದು ತೋರಿಸ್ತೀವಿ. ಒಂದು ಸಲ ಪ್ರಾಸೆಸಿಂಗ್ ಮಾತ್ರ ಇರುತ್ತೆ. ಸ್ಟಾರ್ಟಿಂಗ್ ಬಂದು ನಾವು ಇದು ಮಾತ್ರನೇ ರೆಡಿ ಮಾಡ್ಕೋಬೇಕು. ಇದು ಯಾವ ಥರ ಅಂದರೆ ಇದು ಕೂಡ ತುಂಬ ಸಾಫ್ಟ್ ಇರುತ್ತೆ. ಅದು ಕೈ ತುಂಬ ಈಸಿ ಈ ಥರ ಮಾಡಿ ಇಟ್ಕೊಬೇಕು. ಎಲ್ಲ ಒಂದು ಕಡೆ ಜೋಡಿಸ್ಕೋಬೇಕು. ಪ್ಯಾಕಿಂಗ್ ಮಾತ್ರ ವಿದಿನ್ 3 ಸೆಕೆಂಡಲ್ಲಿ ಪ್ಯಾಕ್ ಆಗೋಬೇಕು. ಜೋಡಿಸ್ಕೋಬೇಕು ಅಂದ್ರೆ ನಾವು ರೆಡಿ ಮಾಡಿರ್ತೀವಿ. ಫಸ್ಟ್ ಅಂದ್ರೆ ಡೈರೆಕ್ಟ್ ಇಟ್ಕೊಬಿಟ್ಟು ಒಂದು ಪ್ಯಾಕಿಂಗ್ ಈ ತರ ಶೀಟ್ ಹಾಕೋಬೇಕು. ಇದು ಪ್ರೆಸ್ಸಿಂಗ್ ಇರುತ್ತೆ. ಇಲ್ಲಿ ನಮಗೆ ಬಜಾಜ್ ಟೈಮ್ ಬರುತ್ತೆ. ಈ ತರ ಬೆಲ್ಲಿಂಗ್ ಸೌಂಡ್ ಬರುತ್ತೆ. ಡೈರೆಕ್ಟ್ ನಾವು ಪ್ಯಾಕಿಂಗ್ ತೆಗೆದು ಬಿಡಬಾರ್ದು. ಒಂದು ಕ್ಲಾತ್ ಅಲ್ಲಿ ಒಂದಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹೀಟಿಂಗು ನಾವು ಡೈರೆಕ್ಟ್ ಎಳೆದು ಅಂದ್ಕೊಡಿ ಕಪ್ಪಿಂದ ಉಗುರೋ ಚಾನ್ಸಸ್ ಜಾಸ್ತಿ. ಇದು ತೆಗೆದ್ಮೇಲೂ ನಾವು ಕಪ್ಪು ಅಂಟಿದ್ಯಾ ಇಲ್ವಾ ಅಂತ ಡೈರೆಕ್ಟ್ ಎಳಿಬಾರ್ದು. ಕಪ್ಪನ್ನ ಎಳೆದ್ರೆ ಹೀಟಲ್ಲಿ ಇರುತ್ತಲ್ಲ ಈಸಿ ಜಲ್ದಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಳೆಯಕ್ಕೆ ಹೋಗೋಣ. ಒಂದು 10 ನಿಮಿಷ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಯಚೂರಲ್ಲಿ ಸಭಾ ಎಂಟರ್ಪ್ರೈಸಸ್ ಮತ್ತು ಶ್ರೀ ಶಕ್ತಿ ಎಂಟರ್ಪ್ರೈಸಸ್ ಸಂಯುಕ್ತಾಶ್ರಯದಲ್ಲಿ 1 ದಿನದ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ, ಎಲ್ಲರಿಗೂ ಈಗಿನ ದಿನಗಳಲ್ಲಿ ಜನಗಳು ಜಾಬ್ ಇಲ್ಲದೆ ಭಾಳ ಬೇಸರದಿಂದ ಇದ್ದಾರೆ.
ಭಾಳಷ್ಟು ಜನಕ್ಕೆ ಕೆಲಸ ಸಿಗ್ತಾಯಿಲ್ಲ. ಅದಕ್ಕಾಗಿ ನಾವು ಒಂದು ಎಂಟರ್ಪ್ರೀನಿಯರ್ ಬಿಸ್ನೆಸ್ ಅಪಾರ್ಚುನಿಟಿನ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಈ ಸಂಯುಕ್ತ ಆಶ್ರಯದಲ್ಲಿ ಒಂದಿನದ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ ಜನಗಳು ತಮ್ಮ ಮನೆಯಲ್ಲಿ ಕೂತ್ಕೊಂಡು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಿರಲಿ ಅವರು ಮನೆಯಲ್ಲಿ ಕೂತ್ಕೊಂಡು 3 ರಿಂದ 4 ತಾಸು ಕೆಲಸ ಮಾಡೋದ್ರಿಂದ 20 ರಿಂದ 25 ಸಾವಿರ ರೂಪಾಯಿನ ದುಡಿಬೋದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಪೂರ್ತಿ ತಮ್ಗೆ ಏನಿದೆ ಅಂದರೆ ಮಷಿನ್ಸ್ಗಳಿದ್ದಾವೆ, ಪ್ಯಾಕಿಂಗ್ ಮಷಿನ್ಸ್ ಇದೆ, LED ಬಲ್ಬ್ ರೆಡಿ ಮಾಡೋ ಮಷಿನ್ಸ್ ಇದ್ದಾವೆ, ಪೆನ್ ಮಷಿನ್ಸ್ ಇದೆ, ನೋಟ್ಬುಕ್ ರೆಡಿ ಮಾಡೋ ಮಷಿನ್ಸ್ ಇದೆ, ಮೊಬೈಲ್ ಚಾರ್ಜರ್ ಮಷಿನ್, ಈ ಥರ 7 ರಿಂದ 8 ಸರ್ವಿಸಸ್ ಇದ್ದಾವೆ. ಇದನ್ನು ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡು ತಾವು ಒಂದು ಈಸಿಯಾಗಿ ಏನಿಲ್ಲ ಅಂದರೆ 20 ರಿಂದ 25 ಸಾವಿರ ರೂಪಾಯಿನ ನೀವು ದುಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಇದು ಅಡ್ರೆಸ್ಗೆ ಭೇಟಿ ನೀಡಿ, ಹಾಗೆ ಈ ಕೆಳಗಂಡ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಫಸ್ಟ್ ಫ್ಲೋರ್ ಸನಾ ಲೇಡೀಸ್ ಕಾರ್ನರ್ ಅಪೋಸಿಟ್ ಇದೆ, ಅಲ್ಲಿ ಬಂದು ಮೀಟ್ ಆಗಿ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಸಾದಿಕ್ ತಾಪ. ಈ ಸಂದರ್ಭದಲ್ಲಿ ಸ್ತ್ರೀ ಶಕ್ತಿ ಎಂಟರ್ಪ್ರೈಸಸ್ನ ಸುಮಲತಾ ನಾಗರಾಜ್ ಅಂಗಡಿ, ಸೈಯದ್ ಅಮೀದ್ ಅಲಿ, SA ಮೆಹಬೂಬ್ ಸೇರಿದಂತೆ ಮಹಿಳೆಯರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದುಗನೂರು ಗ್ರಾಮದಲ್ಲಿ ಅಖಿಲ ಭಾರತ ಶಿಕ್ಷಾ ಸಮಾಗಮ ವರ್ಚುವಲ್ ಮೂಲಕ ಉದ್ಘಾಟಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ. ಗಾರದ ದಿನ್ನಿಯಲ್ಲಿ ಪಟ್ಟ ಭೂಮಿ ಕಬಳಿಸಲು ಪ್ರಯತ್ನ, ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ಪೊಲೀಸರು. ಸ್ವಾಮಿದಾಸ ಕುರುಡಿ ಆರೋಪ. ಅಬಕಾರಿ ಇಲಾಖೆ ಅಧಿಕಾರಿಗಳು ನಿಯಮ ಬಾಹಿರ ಮದ್ಯ ಮಾರಾಟ ಮಾಡುವುದನ್ನು ತಡೆಯುವಲ್ಲಿ ವಿಫಲ. NM ಮೈತ್ರಿಕರ್ ಆರೋಪ. ಸನ್ನಿ ರೋನಾಲ್ಡ್ ಗಡಿಪಾರು ಕಾನೂನು ಬಾಹಿರ, ರವಿ ಬೋಸರಾಜ್ ಒತ್ತಡ, ವಿಶ್ವನಾಥ್ ಬಲ್ಲಿದವ ಆರೋಪ. ಪಟೇಲ್ ರಸ್ತೆಯಲ್ಲಿ ಸಿಲಿಂಡರ್ಗೆ ಬೆಂಕಿ, ತಪ್ಪಿದ ಭಾರೀ ಅನಾಹುತ. ಗೃಹ ಉಪಯೋಗಿ ಉತ್ಪನ್ನಗಳನ್ನು ತಯಾರಿಸುವ ಕುರಿತು 1 ದಿನದ ಕಾರ್ಯಾಗಾರ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.